ರಹಮಾನಿಯಾ ಜುಮಾ ಮಸೀದಿ ಮತ್ತು ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ಇದೊಂದು ಬಟ್ಟೆ ಸಂಗ್ರಹದ ಒಂದು ಕಾರ್ಯಕ್ರಮವನ್ನು ನೀಡಿದಂತೆ ಇದೀಗ ನಮ್ಮ ನಿರೀಕ್ಷೆಗೂ ಮೀರಿ ಮದುಮಗಲು ಅದೇ ರೀತಿ ಇನ್ನಿತರ ಕಾರ್ಯಕ್ರಮಕ್ಕೆ ಬೇಕಾಗುವ ಕೆಲವು ಸುಂದರವಾದ ಹೊಸ ವಿನ್ಯಾಸದ ಹೊಸ ಮಾಡೆಲ್ನ ಡ್ರೆಸ್ ಕಣ್ಣಿಗೆ ಇನ್ನೊಮ್ಮೆ ನೋಡಬೇಕಂತ ಬಯಸುವಂತಹ ಎಲ್ಲ ಸಂಗ್ರಹವನ್ನು ನಮಗೆ ನಮ್ಮ ಊರಿನ ಈ ಉಳ್ಳಾಲ ನಗರ ವ್ಯಾಪ್ತಿಯ ಜನರು ಸರ್ವ ಧರ್ಮದವರು ನಮಗೆ ನೀಡಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಎಲ್ಲ ಸಮುದಾಯದವರು ಬಂದು ಇದರ ಉಪಯೋಗವನ್ನು ಪಡೆದಿದ್ದಾರೆ. ನಮ್ಮ ಉದ್ದೇಶ ಏನೆಂದರೆ 10 ತಾಯಿಯ ಮಕ್ಕಳು ಒಂದು ತಾಯಿಯ ಮಕ್ಕಳಂತೆ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಅದೇ ರೀತಿ ನಮ್ಮ ಊರಿನಲ್ಲಿ ನಮ್ಮ ದೇಶದಲ್ಲಿ ಇಂತಹ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಆಗಬೇಕು. ಅದಕ್ಕಾಗಿ ಒಂದು ಅಲಿಲ ಸೇವೆಯನ್ನು ನಾವು ನಮ್ಮ ಮಸೀದಿಯಿಂದಲೇ ಪ್ರಾರಂಭಿಸಿದ್ದೇವೆ. ಅದರಿಂದ ನಾವು ಉದ್ದೇಶ ಇದನ್ನು ಎಲ್ಲರಿಗೂ ಮಾದರಿಯಾಗಿ ಮಸೀದಿ, ಮಂದಿರ, ಅದೇ ರೀತಿ ಇನ್ನಿತರ ಸ್ಥಳಗಳಲ್ಲಿ ಇಂತಹ ಸಮಾಜಮುಖಿ ಕಾರ್ಯವನ್ನು ಕಾರ್ಯವನ್ನು ನಡೆಸಬೇಕೆಂದು ನಮ್ಮ ಎಲ್ಲ ಒಂದು ಅನಿಸಿಕೆಯಾಗಿದೆ. ಇದು ಯಾವುದೆಂದರೆ ನಾವು ಯಾವುದಾದ್ರೂ ಸಮಾಜದ ಒಂದು ಪ್ರಶಸ್ತಿಗೆ ಅವರ ಹಿರಿಮೆಗೆ ಮಾಡಿದಲ್ಲ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ನಮಗೆ ತಿಳಿಸಿದಂತೆ ನಮಗೆ ಬೇಕಾದದ್ದು ದೇವನ ಒಂದು ಸಂಪ್ರೀತಿ. ಅದಕ್ಕಾಗಿ ನಮಗೆ ಕೊಟ್ಟವರು ಅವರ ಬೆಲೆ ಬಾಳುವ ಡ್ರೆಸ್ಗಳನ್ನು ಮದುಮಗಲು ಉಡುವಂತಹ ಮದುವೆಯ ದಿವಸ 30-40 ಸಾವಿರ ಡ್ರೆಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಯಾವುದೆಂದರೆ ಅವರಿಗೆ ಸಮಾಜದ ಅವರ ಹಿರಿಮೆ ಅದಕ್ಕೆ ಪ್ರದರ್ಶನಕ್ಕೆಲ್ಲ, ಅವರಿಗೆ ಒಂದು ದೇವನ ಹತ್ತಿರದಿಂದ ಒಂದು ಒಳ್ಳೆಯ ಒಂದು ಪುಣ್ಯ ಸಿಗಬೇಕಂತ ಇನ್ಶಾ ಅಲ್ಲಾ ಅದು ಕೊಟ್ಟಾಗೆ ನಾವು ಅದರ ಈಗ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರ ಪ್ರತಿಫಲವನ್ನು ನಮಗೆ ಸೃಷ್ಟಿಕರ್ತನು ಅವರಿಗೂ ನಮಗೂ ನೀಡಲಿ. ಕೆಲವು ನಿರೀಕ್ಷೆಗಳೊಂದಿಗೆ ನಾವು ಇಳಿದಿದ್ದೆವು. ನಿರೀಕ್ಷೆ ಮಟ್ಟ ಮೀರಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲ ಮೊಹಲ್ಲಾದ ಜನರು, ಅದೇ ರೀತಿ ಅಲೇಕಲ ನಗರಸಭಾ ಕೌನ್ಸಿಲರ್ ಆದಂತಹ ಅಸ್ಗರ್ ಅಲಿ ಇವರು ಕೂಡ ಬಹಳಷ್ಟು ಸಹಾಯವನ್ನು ಶ್ರಮವನ್ನು ಕೂಡ ಪಟ್ಟಿದ್ದಾರೆ. ಹಾಗೂ ಅದೇ ರೀತಿ ನಮಗೆ ಸಂಗ್ರಹ ಕೇಂದ್ರ ಅಂತ ಹೇಳಿ ನಾವು ಮಾಡಿದ್ದೆವು ಬಸ್ತಿಪಡ್ಪು ಭಾಗದಲ್ಲಿ. ಅದಕ್ಕಾಗಿ ಅವರು ಅಜೀಜ್ ಬಸ್ತಿಪಡ್ಪು ಅವರ ಒಂದು ಅಂಗಡಿಯನ್ನು ಕೂಡ ಉಚಿತವಾಗಿ ನೀಡಿದರು. ಅವರಿಗೆ ಕೂಡ ನಾವು ಬುಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಹಾಗೂ ಅದೇ ರೀತಿ ರಹಮಾನಿಯಾ ಜುಮಾ ಮಸೀದಿ ಆಡಳಿತ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಒಂದು ಶಿಬಿರಕ್ಕೆ ಹಲವಾರು ಫಲಾನುಭವಿಗಳು ಆಗಮಿಸಿದ್ದಾರೆ. ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಬೇಕಾಗಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲಿಯೂ ಕೂಡ ವ್ಯರ್ಥವಾಗದ ರೀತಿಯಲ್ಲಿ ಮಾಧ್ಯಮದ ಮೂಲಕ ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯವು ಕೇವಲ ಒಂದು ಮೊಹಲ್ಲಾದೊಂದಿಗೆ ಮಾತ್ರ ಸಾಧ್ಯವಾಗುವುದಿಲ್ಲ, ಬದಲಾಗಿ ಪ್ರತಿಯೊಂದು ಮೊಹಲ್ಲಾದಲ್ಲಿಯೂ ಈ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಮೊಹಲ್ಲಾ ಸಮಿತಿಯವರು ಮಾಡಿದರೆ ಸ್ವಲ್ಪ ಸುಲಭ ರೀತಿಯಲ್ಲಿ ಇದನ್ನು ಮುನ್ನಡೆಸಿಕೊಂಡು ಹೋಗಬಹುದು. ಮದುವೆ ಆಗಿ ಒಂದು ಸಲ ಉಪಯೋಗಿಸಿ ಇಟ್ಟಂತಹ ಒಳ್ಳೆ ಮದುಮಗಲ ವಸ್ತ್ರವನ್ನು ತಂದು ಅರ್ಹವುಳ್ಳ ಬಡವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಅದು ಒಂದು ಸುಲಭ ಕಾರ್ಯಕ್ರಮ ಅಲ್ಲ, ತುಂಬ ಕಷ್ಟದ ಕಾರ್ಯಕ್ರಮ. ಅನೇಕ ದಿನಗಳಿಂದ ಇದನ್ನು ಮನೆಗೆ ಹೋಗಿ ಸಂಗ್ರಹಿಸಿ ತಂದು ಇಲ್ಲಿ ಅದನ್ನೆಲ್ಲ ಮಹಿಳೆಯರನ್ನು ಹಿಡಿದು ಮಹಿಳೆಯರಿಗೆ ಬೇಕಾದ ವಸ್ತುವನ್ನು ಮಹಿಳೆಯರು, ಗಂಡಸರಿಗೆ ಬೇಕಾದ ವಸ್ತುವನ್ನು ಗಂಡಸರು ಎಲ್ಲ ಪ್ರಿಪೇರೇಷನ್ ಮಾಡಿ ನಿನ್ನೆ 1-2 ದಿವಸ ಅದನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಜನರಿಂದ ನಮಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ನಾವೆಂಥದ್ದು ನಿರೀಕ್ಷಿಸಿದ್ದೇವೆ ಅದಕ್ಕಿಂತಲೂ ಅಧಿಕ ನಮಗೆ ಜನ ಬಂದು ಎಲ್ಲವನ್ನು ತೆಕ್ಕೊಂಡು ಹೋಗಿದ್ದಾರೆ. ಇನ್ನೂ ನಮ್ಮಲ್ಲಿ ಇದೆ, ಬೇಕಾದವರಿಗೆ ಇನ್ನೂ ಸಹ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಬೇರೆ ಸಮಯದಲ್ಲಿ ಫೋನ್ ನಂಬರನ್ನೆಲ್ಲ ಕೊಡ್ತೇವೆ. ಅವರು ಬಂದು ಆ ಫೋನ್ ನಂಬರ್ನಲ್ಲಿ ಕರೆ ಮಾಡಿ ಬಂದು ಯಾವಾಗ ಬೇಕಾದರೆ ಅವರಿಗೆ ತೆಕ್ಕೊಂಡು ಹೋಗ್ಬೋದು. ಬರುವಾಗ ಬೇಕಿದ್ದದು ಮದುವೆ ಇನ್ವಿಟೇಷನ್ ಕಾರ್ಡ್ ಇದ್ದರೆ ಮದುವೆ ಇನ್ವಿಟೇಷನ್ ಕಾರ್ಡ್ ತರಲಿ, ಆಧಾರ್ ಕಾರ್ಡ್ ಇರಲಿ, ಇಲ್ಲದ್ರೆ ಅದೇ ಜಮಾತಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ದಾಖಲೆ ತಂದರೆ ನಮಗೊಂದು ಸ್ಯಾಟಿಸ್ಫೈಡ್ ಆಗ್ತದೆ, ಇವರಿಗೆ ಮದುವೆ ಇದೆ ಅಂತೇಳಿ. ಇಲ್ಲದ್ರೆ ಕೆಲವರು ಸುಳ್ಳು ಹೇಳ್ತಾರೆ ಅಂತೇಳಿ ಒಂದಿದೆ. ಆದರೆ ಇಲ್ಲಿ ಯಾರು ಅಂತ ಸುಳ್ಳು ಹೇಳಿ ಯಾವುದು ವಸ್ತು ತೆಗಿಲಿಲ್ಲ ಇವರಿಗೆ. ಆದರೆ ಇಂಥದ್ದನ್ನು ತಂದರೆ ನಮಗೆ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ನಾವು ಒಂದು ರೂಲನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯ, ಕೇರಳ ರಾಜ್ಯದ ಎಲ್ಲ ಗಡಿ ಪ್ರದೇಶದ ಜನ ಬಂದಿದ್ದಾರೆ. ಅದರಲ್ಲಿ ಬಂದವರೆಲ್ಲ
ಮ್ಯಾಕ್ಸಿಮಮ್ ಬಡವರೇ ಆಗಿದ್ದಾರೆ, ಅರ್ಹತೆ ಉಳ್ಳವರೇ ಬಂದಿದ್ದಾರೆ.